ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿದು ಇಷ್ಟು ದೊಡ್ಡ ಬಾಲ್ ತಗೊಂಡು ಎಲ್ಲಿ ಹೋಗ್ತಿದ್ಯಾ? ದೇವ್ರ ಪೂಜೆಗೆ ಹೂ ಬಿಡ್ಸ್ಕೊ ಬರೋಣ ಅಂತ ಹೋಗ್ತಿದ್ದೀನಿ ಅಕ್ಕರೆ. ಈಗ ಯಾವ ಸಿಸ್ಟರ್ ಇದು ಲ್ಯಾಂಡ್ ಲೈನಿಗೆ ಫೋನ್ ಮಾಡೋನು? ಮಲ್ಲಿ, ನಾನು ನೋಡ್ತೀನಿ. ಅದಕ್ಕೆ ನಾನು ನೋಡ್ತೀನಿ. ಥ್ಯಾಂಕ್ ಯು ಪಾರ್ಥ ಅವರೇ. ಮಾವ, ಇದ್ಯಾರು ಮಾವ ಲ್ಯಾಂಡ್ ಲೈನಿಗೆ ಮಿಸ್ ಕಾಲ್ ಕೊಡೋರು? ಯಾರ ನನ್ನಂತವನೇ ಇರ್ಬೇಕಣ. ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಬೇಕಿತ್ತ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳಕ್ಕಾಗಲ್ವಾ? ಇನ್ನು ಅದನ್ನೇ ಮಾಡ್ತೀನಿ ಸಿಸ್ಟರ್. ಮಕ್ಕಳ ಹತ್ರ ಕೇಳಿಸ್ಕೊತೀಯ? ಅತ್ತೆ, ಮಲ್ಲಿ, ಅಪ್ಪಿ. ಭೂಮಿಕಾ, ಅದೇನು ಸೈರನ್ ಥರ ಕಿರ್ಚ್ಕೋತಾ ಇದೆಯಲ್ಲಮ್ಮ, ಏನಾಯ್ತು? ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂಕಲ್. ಪ್ರಾಬ್ಲಮ್? ಹಾ, ಆನಂದ್ ಅವ್ರು ಕಾಲ್ ಮಾಡಿದ್ರು. ಗೌತಮ್ ಅವ್ರಿಗೆ ಯಾರೋ ಒಬ್ರು ಕಾಲ್ ಮಾಡಿದ್ರಂತೆ. ಮನೆಯವ್ರಿಗೆ ಅಪಾಯ ಇದೆ, ಎಲ್ಲರೂ ಹುಷಾರಾಗಿರಕ್ಕೆ ಹೇಳಿ ಅಂತ ವಾರ್ನ್ ಮಾಡಿದ್ರಂತೆ. ಆನಂದ್ ಅವರು ಈ ವಿಷಯನ ನಿಮ್ಮೆಲ್ರಿಗೂ ತಿಳಿಸ್ಬೇಕು ಅಂತ ಹೇಳಿದ್ರು. ಎಲ್ಲರೂ ಸ್ವಲ್ಪ ಎಚ್ಚರಿಕೆಯಲ್ಲಿರಿ ಅಂತ ಹೇಳಿದ್ರು. ಏನು ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಅಂತ ಏನಾದರೂ ಹೇಳಿದ್ನ ಅವನು? ಇಲ್ಲ ಅತ್ತೆ, ಅಪಾಯ ಇದೆ, ಹುಷಾರಾಗಿರಿ ಅಂತ ಹೇಳಿದ್ರಂತೆ ಅಷ್ಟೇ. ಏನು ಅಪಾಯ? ಏನಿರ್ಬೋದು ಸಿಸ್ಟರ್? ಅನಗತ್ಯ ವಿಚಾರಗಳಿಗೆ ಅಗತ್ಯಕ್ಕಿಂತ ಜಾಸ್ತಿ ತಲೆ ಕೆಡಿಸ್ಕೋತಿಯಲ್ಲ. ನಮ್ಮಂತ ಹೈ ಪ್ರೊಫೈಲ್ ಜನಗಳಿಗೆ ಈ ಹುಸಿಕರೆ ಥ್ರೆಟನ್ ಕಾಲ್ಸ್ ಎಲ್ಲ ಹೋಗ್ತೇನಮ್ಮ. ನಿನ್ಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ದಿನಕ್ಕೊಬ್ರು ಫೋನ್ ಮಾಡೋರು ಹುಟ್ಕೋತಾರೆ. ನಾವು ಎದುರಿದ್ರೆ ಮತ್ತಷ್ಟು ಎದುರಿಸ್ತಾರೆ. ನಾವು ಎದುರಿಸಿ ನಿಂತ್ರೆ ಹಂಗೆ ಸೈಡ್ ವಿಂಗ್ ಹೋಗ್ಬಿಡ್ತಾರೆ. ಆದ್ರೂ ಅಣ್ಣ, ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಲ್ವಾ? ಇದೆಲ್ಲ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಈಗಿನ ಕಾಲದಲ್ಲಿ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಪ್ರಾಣನೇ ಇಲ್ಲ ಅಂದಮೇಲೆ ಏನ್ ಮಾಡಕ್ಕಾಗತ್ತೆ? ಎಲ್ಲ ಇದ್ದು ಅನುಭವಿಸಕ್ ನಾವೇ ಇರಲ್ವಲ್ಲ. ಸಿಸ್ಟರ್, ಹಂಗಂತ ಭಯದ ವಾತಾವರಣದಲ್ಲಿ ದಿನದ 24 ಗಂಟೆನೂ ಮನೆ ಒಳಗಡೆ ಇರಕ್ಕಾಗತ್ತಾ? ಹೊರಗಡೆ ಹೋದ್ರೆ ಯಾರಾದ್ರೂ ಏನಾದ್ರು ಮಾಡ್ಬಿಡ್ತಾರೋ ಅನ್ನೋ ಭಯದ ವಾತಾವರಣಕ್ಕೆ ಕಿಟಕಿ ಬಾಗಿಲೆಲ್ಲ ಕ್ಲೋಸ್ ಮಾಡಿ ಮನೆ ಒಳಗಡೆನೆ ಇರಕ್ಕಾಗತ್ತಾ ಸಿಸ್ಟರ್? ಸಿಸ್ಟರ್, ಹೇಳಿ ಕೇಳಿ ದೊಡ್ಡ ಬಿಸ್ನೆಸ್ ಫ್ಯಾಮಿಲಿ ನಮ್ದು. ನಾವು ಹೆದರ್ಕೊಂಡು ಮನೇಲಿ ಕೂತ್ರೆ ನಮ್ಮ ಬಿಸ್ನೆಸ್ಸು ಹಂಗೆ ನೆಲ ಕಚ್ಬಿಡುತ್ತೆ. ಈ ಭಯ ಅನ್ನೋದಿದೆಯಲ್ಲ, ಅದೊಂಥರ ರೋಗ ಇದ್ದಂಗೆ. ಅದನ್ನು ಒಳಗೆ ಬಿಟ್ಕೊಂಡ್ರೆ ಅದು ಒಳಗಡೆನೆ ಬೆಳೆದು ನಮ್ಮನ್ನೇ ಆಪೋಷಣ ತಗೊಳುತ್ತೆ ಸಿಸ್ಟರ್. ಲೈಫ್ ಲಾಂಗ್ ಭಯದಲ್ಲೇ ಬದುಕಕ್ಕಾಗತ್ತೆ ಸಿಸ್ಟರ್? ಹಂಗೆ ಬದುಕೋದು ಒಂದೇ, ಸಾಯೋದು ಒಂದೇ. ಅದನ್ನು ಬಿಟ್ಟು ಬದುಕಿರುವಷ್ಟು ದಿನ ರಾಜಾರೋಷವಾಗಿ ಬದುಕೋದು ಒಳ್ಳೇದಲ್ವ ಸಿಸ್ಟರ್? ಅಲ್ಲ, ನೀವೇ ಯೋಚನೆ ಮಾಡಬೇಕಾದ್ರೆ. ನೀನು ಹೇಳೋದು ನಿಜಾನೇ ಅಣ್ಣ. ನಾವು ಹೆದರ್ಕೊಂಡ್ರೆ ನಮ್ಮ ಭಯನೇ ಅವ್ರು ಬಂಡವಾಳ ಮಾಡ್ಕೊಂಡು ಬಿಡ್ತಾರೆ. ಭೂಮಿಕಾ, ಅಣ್ಣ ಹೇಳಿದಾಗೆ ಇದ್ಯಾರೋ ಕೆಲ್ಸಕ್ಕೆ ಬಾರದೇ ಇರೋರು ಥ್ರೆಟನ್ ಮಾಡಿರೋ ಕಾಲ್ ಇರಬೇಕು. ಫೋನ್ ಮಾಡಿರೋನು ನಿಜಾನೇ ಹೇಳ್ತಿದ್ದಾನೆ ಅಂತ ಏನು ಗ್ಯಾರಂಟಿ? ಸುಮ್ಮನೆ ಟೈಮ್ ಪಾಸ್ಗೂ ಮಾಡಿರ್ಬೋದಲ್ವಾ? ಈಗೀಗ ಅದು ಜಾಸ್ತಿನೇ ಆಗ್ಬಿಟ್ಟಿದೆ. ಎಲ್ಲರ ಕೈಯಲ್ಲೂ ಮೊಬೈಲ್ ಬಂದ್ಬಿಟ್ಟಿದೆಯಲ್ಲ. ಹೌದು ಸಿಸ್ಟರ್, ನಮ್ಮ ದೇಶದಲ್ಲಿ ಜನಸಂಖ್ಯೆಗಿಂತ ಜಾಸ್ತಿ ಮೊಬೈಲ್ ಸಂಖ್ಯೆ ಇದೆ. ಈ ಬಾಯಿ ಬಂದಂಗೆ ಫೋನ್ ಮಾಡಿ ತಲೆ ತಿಂತಾರೆ ನಾನ್ ವೆಜ್ಗಳ ಥರ. ಹೌದಣ್ಣ, ಕೈಯಲ್ಲಿ ಫೋನ್ ಇದೆ ಅಂತ ಸುಮ್ಮನೆ ಫೋನ್ ಮಾಡಿ ಬೆದರಿಕೆ ಹಾಕ್ತಾರೆ. ಆಮೇಲೆ ಪೊಲೀಸ್ ಕೈ ಸಿಕ್ಕಾಕೊಂಡು ಸುಮ್ಮನೆ ತಮಾಷೆಗೆ ಮಾಡಿದ್ದು ಅಂತ ಗೋಳಾಡ್ತಾರೆ. ಇಷ್ಟೇ, ನನ್ನ ಪ್ರಕಾರ ಇದು ಕೂಡ ಅದೇ ಕೇಸ್. ಯಾವುದು ಡಿಪ್ರೆಷನ್ ಗಿರಾಕಿ, ಮಾಡಕ್ಕೇನು ಕೆಲಸ ಇಲ್ಲ, ರೂಮಲ್ಲಿ ಕೂತ್ಕೊಂಡು ಸಿಕ್ಕವ್ರಿಗೆ ಫೋನ್ ಮಾಡಿದ್ದಾನೆ. ಶಂಸಿ ಅಂಕಲ್, ಆದ್ರೆ ನನಗೆ ಆ ರೀತಿ ಅನಿಸ್ತಿಲ್ಲ. ನೀವು ಹೇಳೋದು ನಿಜಾನೇ ಇರ್ಬೋದು, ಆದರೆ ಅತ್ತೆ, ನಾವು ಯಾಕೆ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬೇಕು? ಇವತ್ತೊಂದಿನ ಎಲ್ಲರೂ ಮನೆಯಲ್ಲೇ ಇದ್ಬಿಡೋಣ ಪ್ಲೀಸ್. ಸರಿ, ಅದಕ್ಕೆ ಹಾಗೆ ಮಾಡೋಣ. ಐ ಮೀನ್, ನೀವು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ.
ಸುಮ್ಮನೆ ಯಾಕೆ ರಿಸ್ಕ್ ತಗೋಬೇಕು? ಇವನೊಬ್ಬ ಅತ್ತಿಗೆ ಹೇಳಿದ್ದಕ್ಕೆಲ್ಲ ಕೋಲೆ ಬಸ್ ಅಂತಾರೆ ತಲೆಲ್ಲಾಡ್ತಾನೆ. ಇಲ್ಲಿ ನೋಡ ಆನಂದ, ಕೆಲಸ ಮಾಡೋದ್ಬಿಟ್ಟು ಏನೋ ಯೋಚನೆ ಮಾಡ್ತಾ ಇದ್ಯಾ? ಅದು ಯಾವುದೋ ಫೋನ್ ಬಂದಿತ್ತಲ್ಲೋ, ಏನೋ ಅಪಾಯ ಇದೆ ಅಂತ. ಅವನು ಯಾರು ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣ. ಅಪ್ಪ ಅಂತ ಟೆನ್ಷನ್ ಎಲ್ಲ ಏನೂ ಇಲ್ಲ ಕಣ. ಏನು ಆಗುತ್ತೆ ಅಂತ ಹೇಳೋನ್ಗೆ ಏನಾಗುತ್ತೆ ಅಂತ ಗೊತ್ತಿರಲ್ವಾ? ಸುಮ್ಮನೆ ಫೋನ್ ಮಾಡ್ದ, ಮನೆಯವ್ರಿಗೆ ಕೇರ್ಫುಲ್ ಆಗಿರೋ ಕೇಳಿ ಅಪಾಯ ಇದೆ, ನಾನು ನಿಮ್ಮ ಒಳ್ಳೇದಕ್ಕೆ ಕೇಳ್ತಾ ಇದ್ದೀನಿ ಅಂತ ಬಡ 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 ಅದು ಇದು ಎಲ್ಲ ಹೇಳಿ ಫೋನ್ ಇಟ್ಟ. ಸುಮ್ಮನೆ ತಲೆ ಕೆಡಿಸ್ಕೊಬೇಡ ಕಣ, ಪ್ರ್ಯಾಂಕ್ ಕಾಲ್ ಅಂತ ಹೇಳಿದ್ನಲ್ಲ. ಒಂದು ವೇಳೆ ಇದು ನಿಜ ಆಗ್ಬಿಟ್ಟಿದ್ರೆ? ಅವನಿಗಿಂತ ಜಾಸ್ತಿ ನೀನು ಹೆದರ್ಸ್ತಾ ಇದೆ ಕಣ. ಈಗ ಭೂಮಿಕಾಗೆ ಫೋನ್ ಮಾಡಿ ಹುಷಾರಾಗಿರಿ ಅಂತ ಹೇಳಿದ್ದೆ ತಾನೆ. ಸೆಕ್ಯೂರಿಟಿ ಎಲ್ಲ ಸರಿಗೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೆ ನೀನು? ಜಯದೇವ್ ಬಂದಿಲ್ಲ, ಒಂದು ಸ್ವಲ್ಪ ಹುಷಾರಾಗಿರೋ ಕೇಳು. ನೋಡ್ದ, ಇದು ಪ್ರ್ಯಾಂಕ್ ಕಾಲ್ ಅಂತಾನು ನೀನೇ ಅಂತೀಯ, ಜಯದೇವ್ ಫೋನ್ ಮಾಡ್ಬಿಟ್ಟು ಹುಷಾರಾಗಿರೋ ಕೇಳು ಅಂತಾನು ಅಂತೀಯ. ಲೇ, ನನಗಿಂತ ಜಾಸ್ತಿ ನೀನೇ ಹೆದರ್ಕೊಂಡಿದ್ಯಲ್ಲ. ಈಗ ಸುಮ್ಮನೆ ಫೋನ್ ಮಾಡಪ್ಪ. ಹಾಯ್ ಬ್ರೋ, ಹೇಳಿ. ಜೈ, ಎಲ್ಲಿದ್ಯಾ? ನಾನು ಆನ್ ದ ವೇ ಮನೆ ಕಡೆ ಹೋಗ್ತಾ ಇದ್ದೆ. ಯಾಕೆ ಬ್ರೋ, ಏನಾದ್ರು ಅರ್ಜೆಂಟ್ ಇತ್ತಾ? ಏನಿಲ್ಲಪ್ಪ, ನಿನಗೊಂದು ವಿಷಯ ಹೇಳಬೇಕಾಗಿತ್ತು. ನಿಮ್ಮನೇಲಿ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಇದೆ, ಏನ್ ಬೇಕಾದ್ರೂ ಆಗ್ಬೋದು. ಹೇಗಿದ್ರು ಮನೆಗೆ ಹೋಗ್ತಾ ಇದೆಯಲ್ಲ, ಸ್ವಲ್ಪ ಹುಷಾರಾಗಿದೆ, ಎಲ್ಲರೂ ನೋಡ್ಕೊಳಪ್ಪ. ಏನಾದರೂ ಇದ್ರೆ ಕಾಲ್ ಮಾಡು. ಓಕೆ ಬ್ರೋ ಡನ್. ಓಕೆ ಓಕೆ. ಇಷ್ಟು ಫೋನ್ ಮಾಡೋಕ್ಕದು ಎಷ್ಟು ನಾಟಕ ಆಡ್ತೀಯಪ್ಪ. ಹೇಳೋ ಕಿವಿ 1000 ಇದ್ರು ಹೇಳೋ ಬಾಯಿ ನೀಟಾಗಿರ್ಬೇಕು. ಏನೇ ಹೇಳು ಸಿಸ್ಟರ್, ನೀನು ಹೇಳೋ ಪ್ರತಿ ಮಾತು ವೇದವಾಕ್ಯ, ಸುಣ್ಣದ ಬುಟ್ಟಿಟ್ಟಂಗೆ ಸತ್ಯ ಕೊಡುತ್ತಲ್ಲ. ಅದಕ್ಕೆ ನಾನು ಹೇಳೋದು, ನನ್ನ ಪ್ರತಿ ಮಾತು ಕೇಳು ಅಂತ. ಓಕೆ ಸಿಸ್ಟರ್. ಮಂಜ ಎಲ್ಲೋಗ್ತಾ ಇದೆಯಾ? ಅಣ್ಣ, ಅದು ಸ್ವಲ್ಪ ಮೈಲ್ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹೋಗ್ತಿದ್ದೆ. ಪಾರ್ಟಿಗಳು ಬಂದಿದೆ ಅಂತೆ, ಇಳಿಸ್ಕೊಬೇಕಂತ ಮೇಡಮ್ ಅವರು ಹೇಳಿದ್ದಾರೆ. ಅಣ್ಣ, ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಮನೆಗೆ ಹೋಗ್ಬೇಕಿತ್ತು. ಮೇಡಮ್ ಅವರು ನಿನ್ಗೆ ಹೇಳು ಅಂತ ಹೇಳಿದಾರಪ್ಪ, ಹೇಳಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.